ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ ಕರ್ನಾಟಕದ ಭೂ ಸಂಪತ್ತು ಎಂಬಂತಹ ಚಾಪ್ಟರ್ ಇಂದ ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಭತ್ತವು ಒಂದು ಉಷ್ಣವಲಯದ ಬೆಳೆಯಾಗಿದೆ. ಯಾವ ಬೆಳೆ ಮಕ್ಕಳೇ? ಉಷ್ಣವಲಯದ ಬೆಳೆ. ಇದು ಜೀವನಾಧಾರ ಬೇಸಾಯಕ್ಕೆ ಒಂದು ಉದಾಹರಣೆ. ಭತ್ತವನ್ನ ನಾವು ಯಾವುದಕ್ಕೋಸ್ಕರ ಬೆಳಿತೀವಿ? ನಮ್ಮ ಒಂದು ಪ್ರಮುಖ ಆಹಾರದ ಬೆಳೆ ಇದು ಅಲ್ವಾ. ಸೊ ಭತ್ತವು ಪ್ರಮುಖ ಆಹಾರದ ಬೆಳೆ. ಓಕೆನಾ. ಸೊ ಜೀವನಾಧಾರ ಬೇಸಾಯಕ್ಕೆ ಒಂದು ಉದಾಹರಣೆ ಇದು ಭತ್ತ. ಒಟ್ಟು ಸಾಗುವಳಿಯಲ್ಲಿ 28.2% ಭಾಗದಲ್ಲಿ ಭತ್ತವನ್ನ ಬೆಳೆಯಲಾಗತ್ತೆ. ಒಟ್ಟು ಸಾಗುವಳಿಯ 28.2% ಭಾಗದಲ್ಲಿ ಭತ್ತವನ್ನ ಬೆಳೆಯಲಾಗತ್ತೆ. ಓಕೆನಾ. ಸೊ ಭತ್ತವು ಒಂದು ಉಷ್ಣವಲಯದ ಬೆಳೆ ಇದೆ. ಇದಕ್ಕೆ ಹೆಚ್ಚು ಮಳೆ ಮತ್ತು ಉಷ್ಣಾಂಶ ಇರಬೇಕು. ಅಂದ್ರೆ 27 ಡಿಗ್ರಿ ಉಷ್ಣಾಂಶ. ಹೆಚ್ಚು ಅಂತಂದ್ರೆ ಎಷ್ಟು? 150ರಿಂದ 200 ಸೆಂಟಿಮೀಟರ್ ಮಳೆ ಇರುವಂತಹ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗುತ್ತೆ. ಓಕೆನಾ. ಸೊ ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು ಇದು ಕೂಡ ಭತ್ತಕ್ಕೆ ಅವಶ್ಯಕವಾಗಿದೆ. ಭತ್ತ ಬೆಳೆಯೋದಿಕ್ಕೆ ಸಮತಟ್ಟಾದ ಭೂಮಿ ಬೇಕು. ಯಾಕೆ ಅಂತಂದ್ರೆ ಮಕ್ಕಳೇ, ನೀರು ನಿಲ್ಲುವಂತಹ ಜಾಗದಲ್ಲಿ ಭತ್ತವನ್ನ ಬೆಳಿಬೇಕಾಗುತ್ತೆ. ಓಕೆನಾ. ಸೊ ಆದ್ದರಿಂದ ಭತ್ತಕ್ಕೆ ಸಮತಟ್ಟಾದ ಭೂಮಿ ಅವಶ್ಯಕ. ಈ ರೀತಿಯಾಗಿ ಭತ್ತವು ಉಷ್ಣವಲಯದ ಬೆಳೆಯಾಗಿದ್ದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಭತ್ತವನ್ನ ಬೆಳೆಯಲಾಗುತ್ತೆ. ಓಕೆ. ಸೊ ಭಾರತದಲ್ಲಿ ಕೃಷ್ಣಾ ತುಂಗಭದ್ರಾ ಕಣಿವೆ, ಕರ್ನಾಟಕದಲ್ಲಿ ಕೃಷ್ಣಾ ತುಂಗಭದ್ರಾ ಕಣಿವೆ, ಕಾವೇರಿ ಕಣಿವೆ ಹಾಗೂ ಕರಾವಳಿ ಜಿಲ್ಲೆಗಳು ಭತ್ತ ಉತ್ಪಾದನೆಗೆ ಹೆಸರುವಾಸಿಯಾಗಿವೆ. ಕೃಷ್ಣಾ ಮತ್ತು ತುಂಗಭದ್ರಾ ಕಣಿವೆ, ಕಾವೇರಿ ಕಣಿವೆ ಮತ್ತು ಕರಾವಳಿ ಪ್ರದೇಶಗಳು ಭತ್ತದ ಬೆಳೆಗೆ ಹೆಸರುವಾಸಿಯಾಗಿವೆ. ಕರ್ನಾಟಕದಲ್ಲಿ ರಾಯಚೂರು ಭತ್ತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಮಕ್ಕಳೇ. ಓಕೆ, ಭತ್ತದ ಬೆಳೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ರಾಯಚೂರು. ಓಕೆನಾ. ಥ್ಯಾಂಕ್ ಯು.